ಹಾಲಿ ಶಾಸಕ ರಮೇಶ್ ಜಾರಕಿಹೊಳಿ ರಾಜಕೀಯ ನಡೆ ಏನು ಅನ್ನೋದು ಬಹಳಷ್ಟು ದಿನಗಳಿಂದ ಅವರು ಓಡಾಟ ನೋಡಿದ್ರೆ, ನಾಯಕರನ್ನ ಭೇಟಿ ಮಾಡೋದು ನೋಡಿದ್ರೆ ಕುತೂಹಲ ಜಾಸ್ತಿ ಆಗ್ತಿದೆ. ಮುಂಬೈ ಆಯ್ತು, ಸುತ್ತೂರು ಮಠ ಆಯ್ತು, RSS ನಾಯಕರ ಭೇಟಿ ಕೂಡ ಆಯ್ತು. ಬೆಂಗಳೂರಿಂದ ಈಗ ದೆಹಲಿಗೆ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ. ಹತ್ತಾರು ಪ್ರಶ್ನೆಯನ್ನ ಸೃಷ್ಟಿ ಮಾಡಿದೆ ರಮೇಶ್ ಜಾರಕಿಹೊಳಿ ಅವರ ಈ ನಡೆಗಳು. ಈಗ ಫಡ್ನವೀಸ್ ಮೂಲಕ ವರಿಷ್ಠರ ಭೇಟಿಗೆ ಸತತವಾಗಿ ಪ್ರಯತ್ನವನ್ನ ಮಾಡಿದ್ರು. ಅದಾದ್ಮೇಲೆ ಅರವಿಂದ್ ರಾವ್ ದೇಶಪಾಂಡೆ, RSSನ ಪ್ರಮುಖ ನಾಯಕರ ಅವ್ರ ಮನೆಗೂ ಹೋಗಿ ಮಾತುಕತೆಯನ್ನ ನಡೆಸ್ಬಂದ್ರು. ಅವ್ರ ಮುಖಾಂತರನೂ ಮನವೊಲಿಕೆ ಕಸರತ್ತಾಯ್ತು. ಅಂದ್ರೆ ಶತಾಯ ಗತಾಯ ತಾನು ಮತ್ತೆ ಸಚಿವನ ಆಗಬೇಕು ಅಂತ ಪ್ರಯತ್ನಗಳನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇರೋದು. ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ರಮೇಶ್ ಜಾರಕಿಹೊಳಿ ನಿರಾಕರಿಸಿದ್ದಾರೆ. ದೇವೇಂದ್ರ ಫಡ್ನವೀಸ್ ಸಲಹೆ ಮೇರೆಗೆ ದೆಹಲಿಗೆ ಹೋಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ನಾಳೆ ಇಬ್ರು ಬಿಜೆಪಿ ವರಿಷ್ಠರ ಜೊತೆಯಲ್ಲಿ ಏನೋ ಇವರು ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಅನ್ನೋದು ಗೊತ್ತಾಗಿದೆ. ಹೈಕಮಾಂಡ್ ಭೇಟಿ ಮಾಡಕ್ ಬಂದಿದ್ದೀವಿ ಸರ್. ಬೇರೆ ಕೆಲಸ ಪರ್ಸನ್ ಕೆಲಸ ಅಂದ್ರೆ ಫಡ್ನವೀಸ್ ಅವರು ಭೇಟಿ ಮಾಡಿದ ಮೇಲೆ ಇಲ್ಲಿ ಬರ್ತಿದ್ದೀವಿ. ಮೊನ್ನೆ ರಾಜ್ಯದಲ್ಲಿ ನಮ್ಮೆಲ್ಲ ಫ್ರೆಂಡ್ಸ್ ನೀವು ಸುಳ್ಳು ಆಗಿಲ್ಲ. ಸಾಯಂಕಾಲಕ್ಕೆ ಭಾಳ ಜನ ಕೊಡ್ತೇವೆ. ಥ್ಯಾಂಕ್ ಯು. ನಾಳೆ ಹೇಳ್ತೀನಿ. ಮತ್ತೆ ಇವತ್ತು ರಾಜಶೇಖರ್ ನಾಳೆ ಹೇಳ್ತೀನಿ. ಥ್ಯಾಂಕ್ ಯು. ಹೈಕಮಾಂಡ್ ಭೇಟಿ ಮಾಡಕ್ ಬಂದಿದ್ದೀವಿ ಸರ್. ಬೇರೆ ಕೆಲಸ ಪರ್ಸನ್ ಕೆಲಸ ಅಂದ್ರೆ ಈಗ ದೆಹಲಿಯಲ್ಲಿ ರಾಜಕೀಯದ ಆಟವನ್ನ ಶುರು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ದೆಹಲಿಯಲ್ಲೂ ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಈಗ ಫಡ್ನವೀಸ್ ಮೂಲಕವೇ ಹೈಕಮಾಂಡ್ ನಾಯಕರ ಭೇಟಿಗೆ ಇವರು ಪ್ರಯತ್ನಗಳನ್ನ ಪಡ್ತಾ ಇರೋದು. ಸುತ್ತೂರು ಮಠಕ್ಕೆ ಮೊನ್ನೆ ಅವ್ರು ಬಂದಾಗ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಬಿಡ್ತಾರೇನೋ ಅಂತ ಚರ್ಚೆ ಆಯಿತು. ಅವ್ರ ಹತ್ರ ಕೇಳಿದಾಗ ಈಗ ಮಠದಲ್ಲೆಲ್ಲ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಮಹಾರಾಷ್ಟ್ರದಲ್ಲಿ ರಾಜಕೀಯ ಆಗುತ್ತೆ, ಅಲ್ಲಿ ಮಾತ್ರ ನಾನು ರಾಜಕೀಯದ ಬಗ್ಗೆ ಮಾತಾಡೋದು ಅಂತ ಒಂದು ಹಿಂಟನ್ನ ಬಿಟ್ಕೊಟ್ಟಿದ್ರು. ಅದಕ್ಕೂ ಮುಂಚೆನೆ ಅವರು ಒಂದ್ಸತಿ ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡೇ ಬಂದಿದ್ದು. ಯಾಕಂದ್ರೆ ಈ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ದೇವೇಂದ್ರ ಫಡ್ನವೀಸ್ ಬಹಳ ಆಪ್ತರಾಗಿದ್ದಾರೆ. ಸೊ ಹಾಗಾಗಿ ಅವ್ರ ಮುಖಾಂತರ ಪ್ರಯತ್ನಗಳನ್ನ ಮಾಡೋದಕ್ಕೆ ಈಗ ರಮೇಶ್ ಜಾರಕಿಹೊಳಿ ಮುಂದಾಗಿರೋದು. ಪದೇ ಪದೇ ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದ ನಾಯಕರಲ್ಲಿ ಒತ್ತಡ ಹಾಕಿಸಿ ಹೆಂಗಾದ್ರೂ ಮಾಡಿ ನಾನು ಮತ್ತೆ ಸಚಿವನ ಆಗಬೇಕು ಅನ್ನೋ ಪ್ರಯತ್ನಗಳನ್ನ ಇವರು ಮಾಡ್ತಾ ಇರೋದು. ಈಗ ಮತ್ತೆ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋದಾಗ್ಲೂ ಕೂಡ ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡಿದ್ದಾರೆ. ಫಡ್ನವೀಸ್ ಮೂಲಕವೇ ಹೈಕಮಾಂಡ್ ನಾಯಕರಿಗೆ ಭೇಟಿಗೆ ಇವರು ಪ್ರಯತ್ನಗಳನ್ನ ಪಡ್ತಾ ಇರೋದು. ಸರ್, ರಮೇಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಈ ವಿಷಯ ಗೊತ್ತಾಗಿದೆ ಸರ್. ರಮೇಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಈ ವಿಷಯ ಗೊತ್ತಾಗಿದೆ ಸರ್. ಇನ್ನು ಶಾಸಕ ರಮೇಶ್ ಜಾರಕಿಹೊಳಿ ದೆಹಲಿ ಭೇಟಿ ಈ ಕುರಿತಂತೆ ಕೇಳಿದಾಗ ಮಾಧ್ಯಮದವರು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲೇ ಇಲ್ಲ. ಸಿಎಂ BS ಯಡಿಯೂರಪ್ಪ ಹಾಗೆ ಹೊರಟು ಹೋಗ್ಬಿಟ್ರು. ಇನ್ನು ಈ ಎಲ್ಲ ಬೆಳವಣಿಗೆ ಬಗ್ಗೆ ಬಿಜೆಪಿಯ MLC H. ವಿಶ್ವನಾಥ್ ಕುಟುಕಿದ್ದಾರೆ. ನಡೆಸೋರಿಗೆ ಬುದ್ಧಿ ಇದ್ರೆ ಇವರು ಬದಲಾವಣೆ ಮಾಡಬಹುದು. ಶಕ್ತಿಪೀಠದ ಪ್ರಭಾವಳಿನೇ ಹುಟ್ಟೋಗಿ ಪಾಪ ಅವ್ರು ಏನು ಮಾಡ್ತಾರೆ ಅಲ್ಲ. ಆ ಸರ್ಕಾರ ನಡೆಸೋರಿಗೆ ಬುದ್ಧಿ ಇದ್ರೆ ಇವರು ಬದಲಾವಣೆ ಮಾಡಬಹುದು. ಶಕ್ತಿಪೀಠದ ಪ್ರಭಾವಳಿನೇ ಹುಟ್ಟೋಗಿ ಪಾಪ ಅವ್ರು ಏನು ಮಾಡ್ತಾರೆ ಅಲ್ಲ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಪ್ರಯತ್ನಗಳು ಯಾವ ತರ ನಡೀತಾ ಇದೆ, ಅವರ ರಾಜಕೀಯ ನಡೆ ಏನಾಗಿರ್ಬೋದು, ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಶತಾಯ ಗತಾಯ ಮತ್ತೆ ಮಂತ್ರಿ ಆಗಬೇಕು, ಮಂತ್ರಿ ಆದ್ಮೇಲೆ ತನಗೆ ಜಲಸಂಪನ್ಮೂಲ ಖಾತನೇ ಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರಯತ್ನಗಳನ್ನ ರಮೇಶ್ ಜಾರಕಿಹೊಳಿ ಮಾಡ್ತಿರೋದು. ಮೊನ್ನೆ ಸುತ್ತೂರು ಮಠಕ್ಕೆ ಬಂದಾಗ ಮಾಧ್ಯಮದವರು ಕೇಳಿದಾಗ ಅವರೊಂದು ಮಾತು ಹೇಳಿದ್ರು, ರಾಜಕೀಯ ಏನಿದ್ರು ಮಹಾರಾಷ್ಟ್ರಕ್ಕೆ ಹೋದಾಗ ಅಂತ ಪದೇ ಪದೇ ಹೇಳಿದ್ರು. ಸೊ ಹಾಗಾಗಿ ದೇವೇಂದ್ರ ಫಡ್ನವೀಸ್ ಮುಖಾಂತರ ಯಾವ ತರ ಪ್ರಯತ್ನಗಳು ಆಗ್ತಾ ಇದೆ, ಲಾಬಿ ನಡೀತಾ ಇದೆ? ಶರ್ಮಿತಾ ಶೆಟ್ಟಿ CD ಪ್ರಕರಣದಿಂದ ಸಚಿವ ಸ್ಥಾನ ಹೋದ ಮೇಲೆ ರಮೇಶ್ ಜಾರಕಿಹೊಳಿಯವರು ನೀರಿನಿಂದ ತೆಗೆದ ಮೀನಿನಂಥ ಸ್ಥಿತಿ ಅವ್ರಿಗೆ ಆಗಿರುವಂಥದ್ದು. ಒಂದು ಕಡೆ ಎಲ್ಲೊಂದು ಕಡೆ ಅವರ ಇಲಾಖೆಯನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿರುವಂಥದ್ದು, ಮುಖ್ಯಮಂತ್ರಿ ಪುತ್ರ ವಿಜೇಂದ್ರ ಅವರು ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿ ಗಂಭೀರ ಆರೋಪ ಬಂದಿರುವಂಥದ್ದು. ಮೊನ್ನೆ ಇತ್ತೀಚೆಗಷ್ಟೇ H. ವಿಶ್ವನಾಥ್ 21,000 ಕೋಟಿ ನೀರಾವರಿ ಯೋಜನೆಯಲ್ಲಿ ಕಿಕ್ ಬ್ಯಾಕ್ ಆಗಿದೆ, ಅದರಲ್ಲಿ 2,000 ಕೋಟಿ ಕಿಕ್ ಬ್ಯಾಕ್ ಆಗಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಮತ್ತೆ ಎಲ್ಲೊಂದು ಕಡೆ ಅಧಿಕಾರ ಇಲ್ಲದೆ ಅಪಾಪಿಸ್ತಿರುವಂಥ ರಮೇಶ್ ಜಾರಕಿಹೊಳಿ ಅವರಿಗೆ ಸದ್ಯಕ್ಕೆ ಬಹಳಷ್ಟು ವೇಗವಾಗಿ ಅರ್ಜೆಂಟಾಗಿ CD ಪ್ರಕರಣದಿಂದ ಕ್ಲೀನ್ ಚಿಟ್ ಬೇಕಾಗಿದೆ.
ಜೊತೆಗೆ ಮುಂದೆ ಸಂಪುಟ ವಿಸ್ತರಣೆ ಆದರೆ ಸಚಿವ ಸ್ಥಾನ ಕೂಡ ಬೇಕಾಗಿದೆ. ಹಾಗಾಗಿ ಅಂತಿಮವಾಗಿ ತಮ್ಮ ಕಸರತ್ತನ್ನು ಆರಂಭಿಸಿದ್ದಾರೆ. ಇದೇ ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿ ಒಂದು ಸರ್ಕಾರವನ್ನು ಬೀಳಿಸಿ ಒಂದು ಸರ್ಕಾರವನ್ನು ರಚನೆ ಮಾಡಿದಂಥವನು, ನನಗೆ ಆ ಶಕ್ತಿ ಇರುವಂಥವನು, ಹಾಗಾಗಿ ನಾನೇಕೆ ಸಚಿವ ಸ್ಥಾನದ ಲಾಬಿ ಮಾಡಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಅದರ ಬೆನ್ನಲ್ಲೇ ತಮ್ಮ ಎಲ್ಲ ಒಂದು ಕಡೆ ಆಪರೇಷನ್ ಕಮಲ ಸಕ್ಸಸ್ ಆಗಲಿಕ್ಕೆ ಪ್ರಮುಖ ಕಾರಣಕರ್ತರಾದಂಥ ಮತ್ತು ಎಲ್ಲ ಸೂಚನೆಗಳನ್ನು ಕೊಟ್ಟಂತ ದೇವೇಂದ್ರ ಫಡ್ನವೀಸ್ ಜೊತೆ ನಿರಂತರ ಮತ್ತು ನಿಕಟ ಸಂಪರ್ಕ ಇಟ್ಟಿದ್ದಂಥ ರಮೇಶ್ ಜಾರಕಿಹೊಳಿ ಅವರು ಆ ಮುಖಾಂತರ ದೇವೇಂದ್ರ ಫಡ್ನವೀಸ್ಗೆ ಸಿಡಿ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ, ಬಿಜೆಪಿಯ ಪ್ರಮುಖ ನಾಯಕರೊಬ್ಬರ ಪುತ್ರ, ಒಬ್ಬರು ಬೆಳಗಾವಿ ಜಿಲ್ಲೆಗೆ ಸೇರಿದೊಬ್ಬರು ಸಂಸದರು ಮತ್ತು ಪ್ರಮುಖ ಸಚಿವರೊಬ್ಬರು ಇದರಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ದೂರನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ನನ್ನನ್ನು ಇಲ್ಲಿ ಹನಿ ಟ್ರ್ಯಾಪ್ ಅನ್ನು ಮಾಡಲಾಗಿತ್ತು. ಹಾಗಾಗಿ ಹೈಕಮಾಂಡ್ಗೆ ಮನವಿಯನ್ನು ಮಾಡಿ ಅಮಿತ್ ಶಾ ಮತ್ತು ಸೇರಿದಂತೆ JP ನಡ್ಡಾ ಜೊತೆ ಮಾತುಕತೆ ನಡೆಸಿ ನನಗೆ ಮತ್ತೆ ಸಚಿವ ಸ್ಥಾನ ಕೊಡಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಸಿದ್ರು. ಇದರ ಬೆನ್ನಲ್ಲೇ ಸುತ್ತೂರು ಮಠಕ್ಕೆ ಭೇಟಿಯಾದ ಸಂದರ್ಭದಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ತಮಗಾಗಿದೆ ಅನ್ಯಾಯ ಆಗಿದೆ ಅಂತೇಳಿ ಮಠಾಧೀಶರ ಎದುರು ಅಳಲನ್ನು ಕೂಡ ತೋಡ್ಕೊಂಡಿದ್ರು. ನಂತರ ನಾನು ಮಾಧ್ಯಮಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಕೂಡ ಮಾಧ್ಯಮಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ನೇರವಾಗಿ ದೆಹಲಿಗೆ ಹೋದ್ರು. ದೆಹಲಿಯಲ್ಲಿ ಇವತ್ತು ದೇವೇಂದ್ರ ಫಡ್ನವೀಸ್ ಜೊತೆ ಮಾತುಕತೆ ನಡೆಸಿರುವಂಥದ್ದು. ಹೈಕಮಾಂಡ್ನ ಪ್ರಮುಖ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು JP ನಡ್ಡಾ ಅವರನ್ನ ಭೇಟಿಗಾಗಿ ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ದೇವೇಂದ್ರ ಫಡ್ನವೀಸ್ ಮುಖಾಂತರನೇ ಅಮಿತ್ ಶಾ ಮತ್ತು JP ನಡ್ಡಾ ಅವರನ್ನ ಮನವೊಲಿಕೆ ಮಾಡುವಂಥದ್ದು. ಆ ಮುಖಾಂತರ ಸಂಪುಟ ವಿಸ್ತರಣೆ ಆದ ಸಂದರ್ಭದಲ್ಲಿ ಮತ್ತೆ ಸಚಿವ ಸ್ಥಾನ ಪಡೆಯುವುದು ಅವರ ಲೆಕ್ಕಾಚಾರ ಆಗಿದೆ. ಎಲ್ಲ ಒಂದು ಕಡೆ ಸಿಡಿ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಆಗಿರ್ತಕ್ಕಂಥ DK ಶಿವಕುಮಾರ್ ಇರುವಂಥದ್ದು, ಜೊತೆಗೆ ಅವರ ಜೊತೆಗೆ ನಮ್ಮ ಪಕ್ಷದ ಅಂದ್ರೆ ಸರ್ಕಾರದ ಪ್ರಭಾವಿ ನಾಯಕರ ಪುತ್ರ ಮತ್ತು ಬೆಳಗಾವಿ ಜಿಲ್ಲೆಗೆ ಸೇರಿದಂಥ ಒಬ್ಬರು ಸಂಸದರು ಮತ್ತು ಸಚಿವರು ಕೂಡ ಸೇರಿಕೊಂಡು ನನ್ನನ್ನು ಹನಿ ಟ್ರ್ಯಾಪ್ ಅನ್ನು ಮಾಡಿಸಿ ಆ ಮುಖಾಂತರ ನನ್ನ ಸಚಿವ ಸ್ಥಾನವನ್ನು ಕಿತ್ತುಕೊಂಡ್ರು ಮತ್ತು ಸರ್ಕಾರ ತಂದಂತ ನನ್ನಂತವನಿಗೆ ಇಂಥ ಪಾಡಾಯಿತು, ಹಾಗಾಗಿ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ಈಗಾಗಲೇ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಸುತ್ತೂರು ಮಠದಲ್ಲಿ ಕೂಡ ಇದೇ ರೀತಿಯ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕರೆ ಅಫ್ಕೋರ್ಸ್ ರಮೇಶ್ ಜಾರಕಿಹೊಳಿ ಅವರು ತಮ್ಮ ವರ್ಷನ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡೇ ಮಾಡ್ತಾರೆ. ಈಗ ಸ್ವಪಕ್ಷದವರೇ ಕಾರ್ಡರ್ ಆದ್ರು ಅಂತ ಒಂದು ಹಿಂಟ್ ಅನ್ನ ಅವ್ರು ಬಿಟ್ಕೊಟ್ಟಿದ್ರು. ಈಗ ಅರುಣ್ ಸಿಂಗ್ ಅವ್ರು ಬಂದ್ ಹೋದ್ಮೇಲೆ ಇವ್ರು ಆಕ್ಟಿವ್ ಆಗಿದ್ದಾರೆ. ಅದಕ್ಕೆ ರೀಸನ್ ಏನು? ಮತ್ತೆ ಮಿತ್ರ ಮಂಡಳಿ 17 ಜನ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿದ್ದು. ಬಟ್ ರಮೇಶ್ ಜಾರಕಿಹೊಳಿ ಕೇಸ್ ಆದ್ಮೇಲೆ ಅವ್ರು ಯಾರು ಇವ್ರ ಪರವಾಗಿ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಮೀಡಿಯಾ ಮುಂದೆ ಹೇಳ್ತಾರೆ ಒಗ್ಗಟ್ಟಾಗಿದ್ದೀವಿ ಅಂತ, ಬಟ್ ಇವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಅನ್ನಿಸ್ತಿಲ್ಲ, ಸಹಕಾರ ಕೊಡ್ತಿದ್ದಾರೆ ಅಂತ. ಖಂಡಿತವಾಗಿ ಶರ್ಮಿತಾ ಶೆಟ್ಟಿ, BC ಪಾಟೀಲ್ ಸೇರಿದಂತೆ ಅನೇಕರು ಇದೀಗ ರಮೇಶ್ ಜಾರಕಿಹೊಳಿಯಿಂದ ದೂರ ಸರಿದಿರುವಂಥದ್ದು. ಇದು ಕೂಡ ರಮೇಶ್ ಜಾರಕಿಹೊಳಿ ಚಿತ್ತ ಚಾಂಚಲ್ಯಕ್ಕೆ ಕಾರಣವಾಗಿರುವಂಥದ್ದು. ಸದ್ಯ ರಮೇಶ್ ಜಾರಕಿಹೊಳಿ ಜೊತೆ ಕೆಲವೇ ಬೆರಳೆಣಿಕೆಯಷ್ಟು ಶಾಸಕರು ಮಾತ್ರ ಇರುವಂಥದ್ದು, ಬೆರಳೆಣಿಕೆಯಷ್ಟೇ ಸಚಿವರು ಮಾತ್ರ ಅವರ ಜೊತೆ ಇರುವಂಥದ್ದು. ಇದು ಕೂಡ ಎಲ್ಲೊಂದು ಕಡೆ ರಮೇಶ್ ಜಾರಕಿಹೊಳಿಗೆ ಡಿಸ್ಟರ್ಬ್ ಮಾಡಿರುವಂಥದ್ದು. ಇದರ ಬೆನ್ನಲ್ಲಿ ಎಲ್ಲೊಂದು ಕಡೆ ತಮಗೆ ಅನ್ಯಾಯ ಆಗಿದೆ, ಹನಿ ಟ್ರ್ಯಾಪ್ ಹಿಂದೆ BJP ನಾಯಕರಿದ್ದಾರೆ, DK ಶಿವಕುಮಾರ್ ಅಂತೇಳಿ ಗಂಭೀರ ಆರೋಪವನ್ನು ಮಾಡುವಂಥದ್ದು ಮತ್ತು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ನನಗೆ ಕ್ಲೀನ್ ಚಿಟ್ ಅನ್ನು ಕೊಡಿಸಲಿಲ್ಲ ಮತ್ತು ಮುಖ್ಯಮಂತ್ರಿ ಸೇರಿದಂತೆ ಗೃಹ ಸಚಿವರು ಕೂಡ ನನ್ನ ಮನವಿಗೆ ಸ್ಪಂದಿಸಲಿಲ್ಲ ಮತ್ತು ನನ್ನ ಪರವಾಗಿಲ್ಲ ಅಂತೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣಕರ್ತನಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಕರ್ತನಾದ ನನ್ನಂತವನ್ನೇ ಈ ರೀತಿ ಅನ್ಯಾಯವಾಗಿ ನನಗೆ ಹನಿ ಟ್ರ್ಯಾಪ್ ಅನ್ನು ಮಾಡಿಸಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥ ರಮೇಶ್ ಜಾರಕಿಹೊಳಿ ಅವರು ಇದೇ ಅಳನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಲುಪಿಸಲು ಕೂಡ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ದೇವೇಂದ್ರ ಫಡ್ನವೀಸ್ ನೆರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ದೇವೇಂದ್ರ ಫಡ್ನವೀಸ್ ಅವರು ಅಂತಿಮವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನು ಕೊಡಿಸ್ತಾರಾ ಅಥವಾ ಇಲ್ಲ ಅಂತ ಕಾದು ನೋಡಬೇಕಾಗಿದೆ. ಒಂದ್ ವೇಳೆ ಅಪಾಯಿಂಟ್ಮೆಂಟ್ ಕೊಡಿಸಿದ್ರು ಕೂಡ ಎಲ್ಲೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರಿಗೆ ಪಬ್ಲಿಕ್ ಪರ್ಸೆಪ್ಷನ್ ಅಂದ್ರೆ ಜನಾಭಿಪ್ರಾಯ ಎಲ್ಲ ಒಂದ್ ಕಡೆ ಹನಿ ಟ್ರ್ಯಾಪ್ ಪ್ರಕರಣದಿಂದ ಅವರ ವಿರುದ್ಧ ಇರುವಂತದ್ದು. ಜೊತೆಗೆ ಎಲ್ಲೊಂದ್ ಕಡೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಅವ್ರನ್ನ ಮತ್ತೆ ಮಂತ್ರಿ ಮಾಡಲಿಕ್ಕೆ ಇಷ್ಟ ಇಲ್ಲದೆ ಇರುವಂತದ್ದು, ಮುಖ್ಯಮಂತ್ರಿ ಪುತ್ರ ಕೂಡ ಇದುವರೆಗೂ ಕೂಡ ಒಪ್ಪಿಗೆ ಕೊಡದೇ ಇರುವಂತದ್ದು, ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರು ಕೂಡ ಅವರ ಜೊತೆಗೆ ಇಲ್ಲದಲೇ ಇರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಹಿನ್ನಡೆ ಆಗಿರುವಂತದ್ದು. ಆ ಮುಖಾಂತರ ಈಗ ಹೈಕಮಾಂಡ್ ಅನ್ನ ಭೇಟಿ ಮಾಡುವ ಮುಖಾಂತರ ಅಲ್ಲಿ ಮನವಿ ಮಾಡಿಕೊಂಡು ಏನಾದರೂ ಸಚಿವ ಸ್ಥಾನವನ್ನು ಮತ್ತೆ ಗಿಟ್ಟಿಸಬಹುದು ಅಂತ ಹೇಳಿ ಅಂತಿಮವಾಗಿ ಕಸರತ್ತನ್ನ ಮಾಡ್ತಿದ್ದಾರೆ ಶರ್ಮಿತಾ ಶೆಟ್ಟಿ. ಯಾಕಂತ ಹೇಳಿದ್ರೆ ಸದ್ಯದಲ್ಲೇ ಸಂಪುಟ ವಿಸ್ತರಣೆ ಆಗುತ್ತೆ. ವಿಸ್ತರಣೆ ಸಂದರ್ಭದಲ್ಲಿ ಮುನಿರತ್ನವರನ್ನ ಮಂತ್ರಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅದೇ ಸಂದರ್ಭದಲ್ಲಿ ತಾವು ಕೂಡ ಮಂತ್ರಿ ಆಗ್ಬೇಕಂತ ಹೇಳಿ ಶತಾಯಗತೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸಿಡಿ ಕೇಸ್ ತನಿಖೆ ನಡೆಸಿರುವಂತ SIT ಮುಖ್ಯಸ್ಥರ ರಜೆ ಮತ್ತೆ ವಿಸ್ತರಣೆಯಾಗಿದೆ. ಮತ್ತೆ 1 ತಿಂಗಳು ರಜೆಯನ್ನ ತಗೊಂಡಿದ್ದಾರೆ ಸೌಮೇಂದು ಮುಖರ್ಜಿ. SIT ಮುಖ್ಯಸ್ಥರ ಬದಲು ಉಸ್ತುವಾರಿಯನ್ನ ನೋಡ್ಕೊಳ್ತಿರೋದು ಸಂದೀಪ್ ಪಾಟೀಲ್. ಪ್ರಕರಣದ ತನಿಖೆ ನಡೆಯುವಾಗಲೇ ರಜೆ ಮೇಲೆ ಸೌಮೇಂದು ಮುಖರ್ಜಿ ಅವರು ತೆರಳಿದ್ರು. ಈಗ ಪುನಃ ರಜೆ ವಿಸ್ತರಣೆ ಮಾಡಿಕೊಂಡಿದ್ದಾರೆ ಸೌಮೇಂದು ಮುಖರ್ಜಿ. ಮತ್ತೊಂದು ಬೆಳವಣಿಗೆ